ಎತ್ತೆತ್ತ ನೋಡಿದರೂ ಬಸವಣ್ಣನೆಂಬ ಬಳ್ಳಿ, ಆ ಬಳ್ಳಿಯ ಹಿಡಿದೆತ್ತಿದರೆ ಲಿಂಗವೆಂಬ ಗೊಂಚಲು, ಆ ಲಿಂಗದ ಗೊಂಚಲ ಹಿಡಿದೆತ್ತಿದರೆ ಭಕ್ತಿ ರಸಮಯವಾಯಿತಯ್ಯ. ಇದಾರಯ್ಯ ಅಮಳೋಕ್ಯವ ಮಾಡಬಲ್ಲವರು, ಇದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲವರು. ಬಸವಗುರು ಎನ್ನ ಕರಸ್ಥಲ ಲಿಂಗದ ಆದಿಯ ನರುಹಿ ತೋರಿದ ಕಾರಣ ಗುಹೇಶ್ವರ ಲಿಂಗದ ನಿಲುವು ನಿನ್ನಿಂದಲರಿಯದೆ ಈ ಉಳಿದ ಲೋಕಾದಿ ಲೋಕಗಳೆಲ್ಲ ಎನ್ನ ಮುಖದಲ್ಲಿ ಕಿಂಚಿತ್ತು. ಬಸವಣ್ಣನವರು ಇಡೀ ವಚನ ಚಳುವಳಿಗೆ ಆಧಾರ ಸ್ತಂಭವಾಗಿದ್ದರು. ಕೇವಲ ತನಗಿದ್ದ ಅಧಿಕಾರದ ಬಲದಿಂದ ಮಾತ್ರವಲ್ಲದೆ ತನ್ನ ಶುದ್ಧವಾದ ನಡೆ ನುಡಿಗಳಿಂದ ಪ್ರಾಮಾಣಿಕತೆಯಿಂದ ಅವರು ಜನರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಿದ್ದರು. ಅವರ ಪ್ರಭಾವ ಕಲ್ಯಾಣ ಪಟ್ಟಣದಿಂದ ಹೊರಟು ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಗುಜರಾತ ಮತ್ತು ಕಾಶ್ಮೀರದವರೆಗೂ ಹಬ್ಬಿತ್ತು. ಇಂತಹ ಬಸವಣ್ಣನವರನ್ನು ಮಹಾಜ್ಞಾನಿಯಾದ ಅಲ್ಲಮರು ಇಲ್ಲಿ ಹೊಗಳುತ್ತಿದ್ದಾರೆ. ಜೊತೆಗೆ ತಾನು ಲಿಂಗವನ್ನು ಅರಿಯಲು ಬಸವ ಗುರುವೇ ಕಾರಣಕರ್ತನೆಂದು ಇಲ್ಲಿ ಮುಕ್ತವ ಕಂಠದಿಂದ ಹೇಳುತ್ತಿದ್ದಾರೆ. ಈ ಸಮಾಜದಲ್ಲಿ ಯಾವ ಕಡೆ ನೋಡಿದರೂ ಬಸವಣ್ಣನೆಂಬ ಬಳ್ಳಿ ಹಬ್ಬಿದೆ. ಆ ಬಳ್ಳಿಯನ್ನು ಹಿಡಿದೆತ್ತಿದರೆ ಅಲ್ಲಿ ಲಿಂಗವೆಂಬ ಹಣ್ಣುಗಳ ಗೊಂಚಲು ಕಾಣುತ್ತಿವೆ. ಆ ಲಿಂಗದ ಗೊಂಚಲುಗಳಲ್ಲಿ ಭಕ್ತಿ ಎಂಬ ರಸ ತುಂಬಿ ತುಣುಕುತ್ತಿದೆ. ಆಹಾ, ಬಸವಣ್ಣನಂತೆ ಹೊರಗೆ ಒಳಗೆ ಪ್ರಜ್ವಲಿಸಬಲ್ಲ ಇಲ್ಲಿ ಯಾರಿದ್ದಾರೆ? ನನಗೆ ಲಿಂಗದ ಅದಿಯ ಕುರುಹನ್ನು ಅಂದರೆ ಲಿಂಗದ ದೈವತ್ವದ ಗುರುತನ್ನು ನನ್ನ ಕರಸ್ಥಲದಲ್ಲಿಯೇ ತೋರಿದ ಮಹಾಗುರು ಬಸವಣ್ಣ. ಈ ಬಸವ ಗುರುವಿನಿಂದ ನಾನು ಗುಹೇಶ್ವರನನ್ನು ಅರಿತೆನು. ಹೀಗಾಗಿ ಈ ಬಸವಣ್ಣನ ಎದುರು ನನಗೆ ಇನ್ನುಳಿದ ಸಮಸ್ತ ಲೋಕವು ಚಿಕ್ಕದಾಯಿತು. ಅಂದರೆ ಕಿಂಚಿತ್ ಅಂತ ಹೇಳ್ತಾರೆ, ಚಿಕ್ಕದಾಯಿತು. ಬಸವಣ್ಣನೇ ದೊಡ್ಡವನಾದನು ಎಂಬುದು ಈ ವಚನದ ಸಂಪೂರ್ಣ ತಾತ್ಪರ್ಯ. ಇಲ್ಲಿ ಬಸವಣ್ಣನವರನ್ನು ಎಲ್ಲೆಡೆ ವ್ಯಾಪಿಸಿರುವ ಭಕ್ತಿಯ ಮರ ಬಳ್ಳಿಗಳಿಗೆ ಹೋಲಿಸಿರುವುದು ಅದ್ಭುತವಾಗಿದೆ. ಇಂತಹ ಬಸವಣ್ಣನಿಂದ ನಾನು ದೈವವನ್ನು ಕಾಣಲು ಸಾಧ್ಯವಾಯಿತೆಂಬ ಅಲ್ಲಮರ ಮಾತು ಅವನ ದೊಡ್ಡತನವನ್ನು ಹೇಳುತ್ತದೆ.